ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಲಡ್ಕಿ ಉಂಡಿ, ಸೊ ಇದು ಲಡ್ಕಿ ಉಂಡಿ ಗೊತ್ತದ, ಬುಂದೆ ಉಂಡಿ, ಇದ್ರದ್ದು ಉಂಡಿನ ಮಾಡಕತ್ತೀನಿ, ಕಟ್ಟಕತ್ತೀನಿ. ಸೊ ಇದನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ. ಮೊದಲೇಕ ನಮಗೆ ಬೇಕಾಗಿರುವಂಥದ್ದು ಲಡ್ಕಿ ಉಂಡಿ ಪಾಕೆಟ್ ಪೂರ ಅಂತೂ ಕಟ್ ಮಾಡ್ಕೊಕ್ ಹೋಗ್ಬಿಡ್ರಿ, ಜಸ್ಟ್ ಅರ್ಧ ಅಷ್ಟ ಕಟ್ ಮಾಡ್ಕೊರಿ. ಯಾಕಂದ್ರೆ ಅರ್ಧ ಮಾಡ್ಕೊಂಡು ಇನ್ನು ಅರ್ಧ ಆಮೇಲೆ ಹಾಕೊಂಡ್ರೆ ಒಳ್ಳೇದ್ರಿ. ಯಾಕಂದ್ರೆ ಇದಕ್ಕೂ ಕೂಡ ನಾವು ಏರ್ ತಗೋಬೇಕಾಗತ್ತೆ. ಏರ್ ಅನ್ನ ತಗೋಬೇಕಂದ್ರೆ ಹೇಳನೆಲ್ಲ ಒಬ್ಬರೇ ಇದ್ರಂದ್ರೂ ಮಾತ್ರ ಅರ್ಧ ಪಾಕೆಟ್ ಅಷ್ಟೇ ಯೂಸ್ ಮಾಡ್ರಿ. ಭಾಳ ಜನ ಇದ್ರೆ ಪೂರ ಒಂದು ಪಾಕೆಟ್ ಕಟ್ ಮಾಡಿ ಹಾಕೋಬೋದ್ರಿ. ಬಟ್ ನಾನೀಗ ಒಬ್ಬಕ್ಕೆ ಕಟ್ ಆಗ್ತೇನೆ, ಅದಕ್ಕಾಗಿ ಅರ್ಧ ಪಾಕೆಟ್ ಹಾಕೊಳಕತ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಇನ್ನೂ ಎಕ್ಸ್ಟ್ರಾ ನೀವು ಏನು ಬೇಕಾದ್ರೆ ಹಾಕೋಬಹುದು. ಗೋಡಂಬಿ ಹಾಕೋಬಹುದು, ಹಾಗೆ ದ್ರಾಕ್ಷಿ ಬೇಕಂದ್ರೆ ದ್ರಾಕ್ಷಿ ಹಾಕೋಬಹುದು, ಕೊಬ್ಬರಿ ತುಂಡು ಹಾಕೋಬಹುದು. ನಾನು ಇದಕ್ಕೆ ಅಂಟು ಮತ್ತು ಗೋಡಂಬಿ ಕರ್ದು ಇಟ್ಕೊಂಡಿನಿ, ಸೊ ಅದನ್ನ ಹಾಕೊಳಕತ್ತೀನಿ. ನೋಡ್ರಿ, ಈಗ ಇದನ್ನ ಕಟ್ ಮಾಡಿ ಹಾಕೊಳ್ತೇನೆ. ಅರ್ಧ ಅಷ್ಟ ಹಾಕೋತೀನಿ ರೀ. ಮತ್ತು ಈ ಪ್ಯಾಕೆಟ್ನ ಪೂರ ಹಿಂಗೆ ಫುಲ್ ಕಟ್ ಮಾಡ್ಕೊಕ್ ಹೋಗ್ಬಿಡ್ರಿ. ಜಸ್ಟ್ ನೀವು ಕಾಳು ಬೆಳಕ ಎಷ್ಟು ಬೇಕಲ್ಲ ಅಷ್ಟ ಕಟ್ ಮಾಡ್ಕೊರಿ. ಯಾಕಂದ್ರೆ ವೇಸ್ಟ್ ಮಾಡ್ಕೋಬಾರ್ದು. ಇಲ್ಲದೆ ಇದು ಏನಾರತ್ತಲ್ಲ ಜಾಸ್ತಿ ಕಟ್ ಮಾಡಿದ್ದು ಇನ್ನು ವಾಪಸ್ ನಾವು ಪ್ಯಾಚ್ ಅಪ್ ಮಾಡಕ್ಕೆ ಅನುಕೂಲ ಆಗ್ತೈತಿ. ಈಗ ನಾನು ಇದ್ರ ಅರ್ಧ ಪ್ಯಾಕೆಟ್ ಅಷ್ಟ ಹಾಕೊಳತ್ತೀನಿ. ಇನ್ನೂ ಆಗಿಲ್ಲ, ನೋಡಿದೆ ಸ್ವಲ್ಪ ಹಾಕೊಂಡ್ರೆ ಬರಾಬರ ಆಗುತ್ತೆ. ಇನ್ನು ಇಷ್ಟು ಉಳಿಸಿದ್ದೀನಿ. ಬಟ್ ಈಗ ನೋಡೋಣ ಇಷ್ಟರೊಳಗಂದ್ರೆ ಎಷ್ಟು ಉಂಡೆ ಹಾಕ್ತಾವ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೇನೆ ರೀ. ಸೊ ಈಗ ಅರ್ಧ ಪ್ಯಾಕೆಟ್ ಅಷ್ಟು ಹಾಕೊಂಡಿನಿ. ಈಗ ಅರ್ಧ ಪ್ಯಾಕೆಟಿಗೆ ಏನು ಹಾಕೊಳಕತ್ತೀನಿ ಅಂದ್ರೆ ಸ್ವಲ್ಪ ನಾನು ಗೋಡಂಬಿ ಮತ್ತು ಅಂಟನ್ನ ಕರ್ದು ಇಟ್ಕೊಂಡಿನಿ. ಸೊ ಅವನ್ನ ಸ್ವಲ್ಪ ಹಾಕೊಳತ್ತೀನಿ. ಯಾಕಂದ್ರೆ ಇನ್ನು ಅರ್ಧ ಕೈತಲ್ಲ ಅದಕ್ಕೂ ಹಾಕೋಬೇಕು. ಅದಕ್ಕಂತ ಹೇಳಿ ಇದಕ್ಕೆ ಹಾಕೊಳತ್ತೀನಿ. ಸ್ವಲ್ಪ ಇಲ್ಲ ನಾನು ಪೂರ್ತಿ ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಅದಕ್ಕೆ ಬೇಕಂದ್ರೆ ಮತ್ತೆ ಅದರ ಕರ್ದು ಹಾಕೋತೀನಿ. ಇವಾಗ ಅಂಟು, ಇದು ನಿಮ್ಗೆ ಅಂಟು ನಿಮ್ಗೆ ಇಷ್ಟು ಬೇಕಾ ಅಂತಂದ್ರೆ ಇಷ್ಟು ಹಾಕೊಂಡೇ ಬಿಡಿ. ಸೊ ನಾನು ಇಷ್ಟು ಬೇಕು, ಸೊ ಇಷ್ಟು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂಚೂರು ಅಲ್ಲ ಮತ್ತೆ ಸಾರಿ ಈಗ ಇದಕ್ಕೆ ಯಾಲಕ್ಕಿ, ಲವಂಗ ಮತ್ತು ಸಕ್ರೆ ರೀ. ಸೊ ಇವನ್ನೆಲ್ಲಾನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಪುಡಿ ರೀ ಇದು. ಅದನ್ನ ಇದಕ್ಕೆ ಹಾಕೊಳಕತ್ತೀನಿ. ಇಷ್ಟು ಸಾಕು. ಬೇಕಾದ್ರೆ ಕೆಲವರು ಇಡೀ ಏಲಕ್ಕಿನ ಹಾಕೋತಾರೆ, ಲವಂಗನೂ ಹಾಕೋತಾರೆ. ಆದ್ರೆ ನನಗದಿಷ್ಟ ಆಗಲ್ಲ. ಯಾಕಂದ್ರೆ ಈ ಪಂಚಮ್ಯಾಗ ಹೆಚ್ಚಾಂಚ ಬೆಲ್ಲನ ಹಾಕಿ ನಾವು ಉಂಡಿ ಕಟ್ಟಾಕತಿರ್ತೀವಿ ಅಂದ್ರೆ ಬೆಲ್ಲ ತಿಂದು ನೆಲಗಿ ಹೊರದಂಗೆ ಆಗ್ಬಿಟ್ಟಿರ್ತೈತ್ರಿ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡಕ್ಕೆ ನಾನು ಅಲ್ಲ ಮತ್ತು ಲವಂಗ ಹಾಕೋದಿಲ್ಲ. ಸ್ವಲ್ಪ ಕಾಟ ಜಾಸ್ತಿ ಬರ್ತದ ಅಂಥೇಳಿ. ಇಷ್ಟಪಡೋರಿದ್ರೆ ಅದನ್ನು ಎಲ್ಲ ಪೂರ ಹಾಕೋಬೋದ್ರಿ ನೀವು ಹಿಡಿಯೋದ. ಈಗ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಳಕತ್ತೀನಿ ರೀ. ಇದು ಕೊಬ್ಬರಿ ತುರಿ ರೀ. ಇದನ್ನು ಒಂದು ಸ್ವಲ್ಪ ಹಾಕೊಳತ್ತೀನಿ ನಾನು. ಈಗ ಇದಕ್ಕೆ ಎಲ್ಲ ಹಾಕೋ ಸಾಮಾನುಗಳನ್ನ ಹಾಕೀನ್ರಿ. ಈಗ ಇದು ಮುಗೀತು. ಇದಕ್ಕೆ ಏನು ಬೇಕಪ್ಪ, ಬೆಲ್ಲದ ಆನ ತೆಗಿಬೇಕು. ಸೊ ಬೆಲ್ಲದ ಆನ ಹೆಂಗೆ ತೆಗೆದು ಅನ್ನೋದು ತೋರಿಸ್ತೇನೆ ರೀ. ಈಗ ಒಂದು ಡಬ್ರಿ ತೊಗೊಂಡೇನಿ. ಆ ಡಬ್ರಿಗೆ ಏನೇ ಇಲ್ಲಂದ್ರೂ ಈಗ ನಾ ಅರ್ಧ ಪ್ಯಾಕೆಟ್ ಹಾಕೊಂಡೇನಂದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಕಿಲೋ ಬೆಲ್ಲನಾರ ಹಾಕೊಳ್ಳೋಣ್ರಿ. ಇದಕ್ಕೆ ಹೆಚ್ಚು ಕಡಿಮೆ ಅರ್ಧ ಕಿಲೋ ಮೇಲ್ಗಡೆನ ಹಾಕೊಂಡ್ರು ಪರವಾಗಿಲ್ಲ. ಈಗ ಇದು ಒಂದು ಪಾವು ಕಿಲೋ ಆಗ್ಯದ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ. ನೋಡು, ಈಗ ಇಷ್ಟು ಇದನ್ನು ಕೂಡ ನಾವು ಏರ್ ಆನನ ತಗೋಬೇಕು. ನಾವು ಈ ಗುಳ್ಳಡ್ಕಿಗೆ ಹೆಂಗೆ ತೊಗೊಂಡಿರ್ತೇವಲ್ರಿ ಹಂಗೆ ಆನ ತಗೋಬೇಕು ಇದನ್ನ. ಅಂದ್ರನ ಇದು ಕೂಡ ಫಾಸ್ಟ್ ಆಕೈತ್ರಿ ಮತ್ತು ಅಳ್ಳೋದಿಲ್ರಿ ಇವು. ಇಲ್ಲ ಅಂದ್ರೆ ಇವು ಏನು ಕಾಳು ಇರ್ತಾವಲ್ಲ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ಅಳ್ಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ್ರಿ ಇವು. ಈಗ ಸದ್ಯಕ್ಕಂತೂ ನಾನು ಇಷ್ಟು ತಗೊಂಡೇನಿ. ಇದೇನೇ ಇಲ್ಲಂದ್ರೂ 1 ಕಿಲೋ ಒಳಗೆ ಅದರಿ ಸ್ವಲ್ಪ. ಸೊ ಇದನ್ನ ನಾನೀಗ ಆನ ತಗೋತೀನಿ ಇದಿಷ್ಟು. ಈಗ ಇದಕ್ಕೆ ಹೌದಿಲ್ಲನೋ ಅಷ್ಟು ನೀರು ಹಾಕ್ತೀನಿ. ಹೇಳಿನೆಲ್ಲ ಗುಳ್ಳಡ್ಕಿಗೆ ಎಷ್ಟು ತೊಗೊಂಡಿದ್ನೆಲ್ಲ ನೀರು ಅಷ್ಟು ಹಾಕೊಂಡೇನಿ. ಒಂದು 2-3 ಸ್ಪೂನ್ ಅಷ್ಟ ನೀರು ಹಾಕೊಂಡೇನಿ. ಹಂಗ ಈಗ ಒಂದು 2 ಸ್ಪೂನ್ ಅಷ್ಟ ನಾನು ಎಣ್ಣೆ ಹಾಕೋತೀನಿ. ನೋಡ್ರಿ, ಎಣ್ಣೆ ಹಾಕೊಳತ್ತೀನಿ. ಇದು 1 ಸ್ಪೂನು, ಹಾಗೆ 2 ಸ್ಪೂನ್ ರೀ. ಇದು 2 ಸ್ಪೂನ್ ಎಣ್ಣೆ ಅದು ಎದಕ್ಕೆ ಎಷ್ಟು ಅಳತಿ ಹಾಕೊಳತ್ತೀನಿ ಅಂದ್ರೆ ನಿಮ್ಗೆ 1 ಕಿಲೋ ಒಳಗಿನ ಬೆಲ್ಲಕ್ಕೆ ಅಳತಿ ಹಾಕೊಳಕತ್ತೀನಿ ರೀ. ಸ್ವಲ್ಪ ನೀವು ಟೇಸ್ಟ್ ಆಗಲಿ ಶೈನಿಂಗ್ ಆಗಲಿ ಬರಲಿ ಅನ್ನೋ ಕಾರಣಕ್ಕಷ್ಟ ರೀ, ಮತ್ತೇನಲ್ಲ. ಈಗ ಇದನ್ನ ನಾನು ಚಂದಂಗ ಕೈ ಆಡಿಸ್ಕೋಬೇಕ್ರಿ. ಜಸ್ಟ್ ಈಗ ಏನದು ಬೆಲ್ಲ ಏನದೆಲ್ಲ ಕರಗ್ಬೇಕು ನೋಡ್ರಿ. ನೋಡ್ರಿ, ಈಗ ಇಷ್ಟು ಕುದ್ದೈತ್ರಿ. ಇದು ಕುದಿಯಾತೈತಿ ಈಗ ಬೆಲ್ಲ. ಇದಕ್ಕೆ ಆನ ಬಂದೈತಿಲ್ಲ ಚೆಕ್ ಮಾಡ್ಬೇಕ್ರಿ. ಸೊ ನಾ ಮೊದ್ಲಿಕ್ಕೆ ಈಗ ಒಂದು ತಾಟ್ನಾಗ ನೀರು ಹಾಕೊಂಡಿನಿ. ಇದ್ರಾಗ ಚೆಕ್ ಮಾಡಿ ನಿಮ್ಗೆ ತೋರಿಸ್ತೇನೆ ರೀ. ಹಿಂಗೆ ಸೈಡಿಗೆ ಹಾಕೊಂಡು ಸ್ವಲ್ಪ ನೀರು ಅದ್ರ ಮ್ಯಾಲೆ ಹಿಂಗೆ
ಓಡಿಸ್ಬಿಟ್ರೆ ನೋಡ್ರದಾಗ ಗೊತ್ತಾಗ್ಬಿಡುತ್ತೆ. ಇನ್ನೂ ಬಂದಿಲ್ರಿ ಇದು, ಯಾಕಂದ್ರೆ ನೀರಿನ ಜೊತೆನ ಅದು ವಾಪಸ್ ಅಳಕಾಗ್ತದ. ಇನ್ನೊಂದು ಚೂರ ಬರಬೇಕು. ಪಾಪ ಸುಡಾತದ ನೋಡ್ರಿಪ್ಪ. ಇಲ್ಲ, ಇನ್ನೊಂದು ಚೂರ ಬರ್ಬೇಕ್ರಿ ಇದು. ಇನ್ನೊಂದು ಈಟ್ ಕುದಿತಂದ್ರೆ ಸಾಕು, ನಮಗೆ ಬರುತ್ತೆ. ನೋಡಿ ಜಸ್ಟ್ ಒಂದು 5 ಸೆಕೆಂಡ್ ಅಷ್ಟೇ ಬಿಟ್ಟೇನಿ, ಭಾಳ ತನಕ ಬಿಟ್ಟಿಲ್ಲ, ಯಾಕಂದ್ರೆ ಆನ ಬರೋ ಸ್ಟೇಜ್ನಾಗ ಇತ್ತಲ್ಲ ಅದಕ್ಕೆ. ಇವಾಗ ನೋಡೋಣ. ಆಲ್ಮೋಸ್ಟ್ ಇವಾಗ ಬಂದದ ರೀ. ಹೌದ್ರಿ, ಇವಾಗ ನೋಡ್ದ ಗಂಟು ತಾನಕಲ್ಲ ಇದಾಕತ್ತಲ್ರಿ, ಗುಂಡ ಆತಲ್ಲ. ಸೊ ಗುಂಡ ಆದ್ರೆ ಇದು ಬಂದಂಗ ರೀ ದಾನ. ಇದಕ್ಕೆ ನೀವು ಟಕ್ಕನ್ ಅಂತ ಹೇಳಿ ಸೌಂಡ್ ಬರ್ಲಿಲ್ಲ ನಡೀತದ, ಬಟ್ ಬಂದ್ರೂ ಓಕೆ. ನೋಡ್ರದ ಈ ರೀತಿಯಾಗಿ ಇದಾಗಿ ಬೀಳಿರ್ತದಲ್ಲ. ಸೊ ಇದು ಬರ್ಬೇಕ್ರಿ ಹಿಂಗ. ಈಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಇವಾಗ ನೋಡ್ರಿ, ಈಗ ಡೈರೆಕ್ಟ್ ಆಗಿ ಇವಾಗ ನಾನು ಹಾಕೊಳಕತ್ತೀನಿ. ನಾನು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋರಿ, ಯಾಕಂದ್ರೆ ಬಿಸಿ ಇರ್ತೈತಿ. ಇವಾಗ ಇಷ್ಟು ಹಾಕೊಂಡು ಕಲಿಸ್ಕೊಂಡು ನೋಡೋಣ. ಇಷ್ಟ ಸಾಲ್ತಂದ್ರೆ ಬಿಡೋಣ್ರಿ, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಅನ್ನ ಹಾಕೊಳ್ಳೋಣ. ಚೆನ್ನಾಗಿ ಪಟಾಪಟ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕ್ರಿ ಇದನ್ನ. ಇನ್ನೂ ಸ್ವಲ್ಪ ಹಿಡಿತೈತ್ರಿ ಇದು, ಅಂದ್ರೆ ಇನ್ನೂ ಸ್ವಲ್ಪ ಹಾಕೊಂಡು ಬಿಡ್ತೀನಿ ನಾನು. ಹಾಕೊಂಡಾರ ಪಟಾಪಟ ಕಟ್ಟಕ್ಕೆ ಶುರು ಮಾಡ್ಬಿಡೋಣ್ರಿ. ನೋಡ್ರಿ, ಈಗ ಮತ್ತಟ್ಟು ಹಾಕೊಳತ್ತೇನೆ ನಾನು. ಈಗ ಹಾಕೊಂಡು ಏನು ಆನಕ್ಕೆ ಇಟ್ಟಿದ್ನೆಲ್ಲ ಅಷ್ಟು ಬೆಲ್ಲನೂ ಹಾಕೊಂಡಂಗೆ ಆತ್ರಿ ಇದು. ಅಂದ್ರೆ ಒಂದು ಅರ್ಧ ಕಿಲೋ ಮ್ಯಾಲಿನ ಬೆಲ್ಲ ಅಂತಂದ್ರು ಅಡ್ಡಿ ಇಲ್ರಿ, ಅಷ್ಟು ಹಾಕೊಂಡೇನಿದ್ದೆ ನಾನು. ಎಲ್ಲ ಕಾಳುಗಳು ಚಂದಂಗದ ಮಿಕ್ಸ್ ಆಗ್ಬೇಕ್ರಿ. ಘಮ ಘಮ ಅಂತ ಎಷ್ಟು ಚಂದ ಬರತ್ತದ ಗೊತ್ತಂದ್ರೆ, ಸ್ಮೆಲ್ ಭಾರಿ ಬರತ್ತದ. ವಾವ್, ಸೂಪರ್. ನೋಡ್ರದ ಎಷ್ಟು ಚಂದ ಮಿಕ್ಸ್ ಆತ್ರಿ. ಈಗ ಈ ರೀತಿ ಮಿಕ್ಸ್ ಆದ್ಕೊಂಡ ತಡ ಮಾಡಕ್ಕೂ ಹೋಗ್ಬೇಡ್ರಿ, ಬಡ ಬಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಡ್ರಿ. ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕಾರೆ ಮೊದ್ಲೇಕ್ ಏನು ಮಾಡ್ಕೋಬೇಕು ಅಂದ್ರೆ, ನೋಡ್ರಿ ಈಗ ಇದಕ್ಕೆ ನೀರು ಹಚ್ಕೊಂಡ ಕಟ್ಟಬೇಕು. ಇವಾಗ ಒಂದು ತಾಟಿಗೆ ನಾನು ಕೊಬ್ಬರಿ ತುರಿದು ಹಾಕೊಂಡು ಇಟ್ಕೊಂಡೇನಿ, ಯಾಕಂದ್ರೆ ಅದ್ರಾಗ ಒಳ್ಳಾಡಿಸ್ಕೆ ಸಿಡಾಕ್ ಬರುತ್ತೆ ಅಂತೇಳಿ. ಬಟ್ ನಾನು ಹಿಂಗೆ ಕೈಗೆ ನೀರು ಸರ್ಕೋಬೇಕ್ರಿ. ಸರ್ಕೊಂಡವ್ರೆ ಹಿಂಗೆ ತೊಗೊಂಡು ಈಗ ನೀವು ಹಾಕಿರ್ತೀರಲ್ಲ, ಹಾಕಿದ ಕೂಡಲೇ ಒಂದು 2 ನಿಮಿಷ ಅಷ್ಟೇ ಬಿಟ್ರೆ ಸಾಕ್ರಿ, ತಾನ ಇದು ಮಾಡ್ಕೋತೈತಿ. ಅಂದ್ರೆ ಸ್ವಲ್ಪ ಅನ್ನ ಹಾಕಿದ್ದ ನಾವು ಹಿಡ್ಕೋಬೇಕಲ್ರಿ ಅದೆಲ್ಲ ಗುಳ್ಳಿಗೂ, ಅದಕ್ಕಂತ ಹೇಳಿ. ಸೊ ಅಲ್ಲಿ ಮಟ್ಟ ಅಷ್ಟು ಬಿಟ್ಟು ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೋದ್ರಿ. ಇವಾಗ ನೋಡ್ರಿ, ನಾನು ತೋರಿಸ್ತೀನಿ ನಿಮ್ಗೆ. ಉಂಡೆ ಕರೆಕ್ಟಾಗಿ ಬಂದೈತ್ರಿ ಈಗ ಕಟ್ಟಕ್ಕೆ. ಸೊ ಇದು ಓಕೆ, ಇಷ್ಟಿದ್ರೆ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ. ನೋಡ್ರ ಉಂಡೆ ಓಕೆನಾ. ಇದನ್ನು ನಾನು ಕೊಬ್ಬರಿ ತುರಿ ಏನು ಮಾಡ್ಕೊಂಡೇನಲ್ರಿ, ಅದ್ರಾಗನ ಹಿಂಗೆ ಉಳ್ಳಾಡ್ಸಿ ಇಡತ್ತೆ ನೋಡ್ರಿ. ಉಳ್ಳಾಡ್ಸಿದ್ರು ಕೂಡ ಏನೂ ಅಳ್ಳಿಲ್ಲ, ಏನಿಲ್ಲ. ಸೊ ಇದೇ ರೀತಿಯಾಗಿ ಎಲ್ಲ ಉಂಡಿನೂ ಮಾಡ್ಕೊಳ್ಳೋಣ್ರಿ ನಾವು. ಈಗ ಅದು ಎಲ್ಲಕ್ಕೂ ಪ್ರತಿ ಸಾರಿನೂ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಾಡಾಕ ನಿಂದಿರ್ಬೇಕಾಕತ್ರಿ. ವೆರಿ ಸಿಂಪಲ್. ನೋಡ್ದ ಬಂದ ಬಿಡ್ತು, ಏನು ತ್ರಾಸಿಲ್ಲ, ಬರುತ್ತೆ. ಸ್ವಲ್ಪ ಆನ ಏರು ತಗೋಬೇಕು. ಆನ ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಡ್ರಿ. ಬಿಟ್ಟ ಮೇಲೆ 2 ನಿಮಿಷ ಅಂದ್ರೆ ಅದಕ್ಕಿಂತ ಒಳಗಾದ್ರೂ ಅಡ್ಡಿ ಇಲ್ಲ. ಸೊ ನೋಡ್ದ ಬಂತು. ಈ ರೀತಿಯಾಗಿ ಮಾಡ್ಬೇಕು ಹೋಗ್ಬೇಕ್ರಿ. ಒಂದು 2 ನಿಮಿಷನೂ ಬೇಕಾಗೋದಿಲ್ಲ, ಜಸ್ಟ್ 1 ನಿಮಿಷ ಅದು ಆನ ಏನು ಹಾಕಿರ್ತೀವಲ್ರಿ ಅದು ಚಂದಂಗೆ ಅದಕ್ಕೆ ಹೀರ್ಕೋಬೇಕು. ಅಲ್ಲಿ ಮಟ ಅಂತ ಹೇಳಿ ಬಿಡ್ರಿ. ಬಿಟ್ಟ ಮೇಲೆ ನೀವು ಹಿಂಗೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ರಿ ಅಂದ್ರೆ ನೋಡೋದ ಬಂದ ಬಿಡುತ್ತೆ, ಏನೂ ತ್ರಾಸಿಲ್ಲ. ಸೊ ನೀವು ಇದೇ ರೀತಿಯಾಗಿ ನೀವು ಉಂಡಿನ ಮಾಡ್ಕೋಬೋದ್ರಿ. ನಮ್ಮ ಅತ್ತೆಯವರು ಕಟ್ತೇನಂದ್ರಿ, ಹಿಂಗಾಗಿ ನಾವಿಬ್ರು ಕೂಡ ಕಟ್ಟಾತೇವೆ ನೋಡ್ರಿ. ಸ್ವಲ್ಪ ಜಲ್ದಿ ಆಕತ್ರಿ, ಇಲ್ಲಾಂದ್ರೆ ಇದು ಒಂದಿಬ್ಬರ ಬೇಕಾಕತಿ. ಇಲ್ಲಾಂದ್ರೆ ಸ್ವಲ್ಪ ಜಲ್ದಿ ಆಗ್ಲಿಲ್ಲ ಅಂದ್ರೆ ಲಗುನ ಆನೆ ಹಿರ್ಕೊಂಡು ಒನಾರಾಗ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡ್ರಿ. ಉಂಡಿ ಅಂತೂ ಈ ಒಂದು ತಾಟ್ನಾಗ ಒಂದಿಷ್ಟ ಆಗ್ಯಾವ, ಇನ್ನೊಂದು ಸ್ವಲ್ಪ ಕಟ್ಟಾಕತ್ತೀವಿ. ತೋರಿಸ್ತೀನಿ ರೀ ನಿಮ್ಗೆ. ಅಲ್ಲಿ ಪರಾತೊಳಗೂ ಹಾಕಿ ಕಟ್ಟಾಕತ್ತೇವ್ರಿ. ಈಗ ಆಲ್ಮೋಸ್ಟ್ ಎಷ್ಟು ಉಂಡಿ ಯಾವುದು ಅಂತನೂ ಎನಿಸಿ ನಿಮ್ಗೆ ತೋರಿಸ್ತೀನಿ ರೀ. ನೋಡ್ರದ ನಮ್ಮ ಲಡ್ಕಿ ಉಂಡಿ ರೆಡಿ ಆದವ್ರಿ. ಹೆಂಗ ಮಸ್ತ್ ಕಾಣಕತ್ತಾವಲ್ಲ ಅಂತ ಹೇಳಿ. ಆಕ್ಚುಲಿ ಇದು ಏರ್ ಅನ್ನ ತಗೊಂಡ್ ನೀವು ಮಾಡಿದ್ರಂದ್ರ ಭಾರಿ ಅಕ್ಕಾವ್ರಿ. ತಿಂಗಳಾನ್ ಗಂಟ್ಲೆ ಅದು ಕ್ರಿಸ್ಪಿನೆಸ್ ಇರ್ತಾವ, ಮತ್ತ ಅಳ್ಳೋದನು ಇಲ್ಲ ರೀ. ನೀವು ತಗೊಳೋದು ಏನ್ ಮಾಡ್ರಿ, ಬೇಕಾದ್ರೆ ಭಾಳಷ್ಟ ಆದ್ರ ಅರ್ಧ ಕಾಳು ಹಾಕೊಂಡು ಅದ್ರಾಗಷ್ಟೇ ನೀವು ಆನ ಹಾಕೊಂಡು ಕಲ್ಸ್ಕೋರಿ. ಅದಾದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹಾಕೊಂಡು ನೀವು ಹಂಗ ಮಾಡ್ರು ನಡಿತೈತಿ. ಅಕಸ್ಮಾತ್ ಆಗಿ ನಿಮ್ಗೆ ಭಾಳ ಮಾಡೋದು ತೊಂದರೆ ಅನ್ಸಾಕತ್ತಂದ್ರೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ.
ನೀವು ಆನ ಹಾಕೊಂಡಿದ್ದ ಕೂಡನೆ ಜಸ್ಟ್ ಒಂದೊಂದು ಗ್ಲಾಸ್ ಕಾಳು ಹಾಕೊಂಡ್ ಕೆಲಸ ನೀವು ಆನ ಹಾಕೊಂಡ್ ಮಾಡ್ಕೊಂಡ್ರು ನಡೀತದೆ. ಮಾಡಕ್ ಟೈಮ್ ಭಾಳ ತಗೋತದ ಅಷ್ಟೇ ರೀ. ಹಂಗ್ ಮಾಡಿದ್ರೆ ನೀವು ಅರ್ಧ ಪ್ಯಾಕೆಟ್ ಹಾಕೊಂಡ್ರೆ ಜಲ್ದಿ ಆಕೈತಿ, ಸ್ವಲ್ಪ ಹಾಕೊಂಡ್ ಮಾಡ್ತಿರೋದು ಲೇಟ್ ಆಗತ್ತೆ ಅಷ್ಟೇ. ಬಟ್ ರುಚಿ ಆತ್ರ ಮಸ್ತ್ ಇರ್ತಾವ್ರಿ. ಯಾಕ ಪಂಚಮಿ ಅಂತಂದ್ರ ಹಬ್ಬಕ್ಕ ನಾವು ಏನ್ ಮಾಡ್ತೇವಲ್ಲ ಇದನ್ನ ಭಾಳ ಟೇಸ್ಟಿಯಾಗಿ ಮಾಡ್ಕೊಳ್ಬೇಕಾಕತ್ತಲ್ರಿ. ಸೊ ಇದ್ರಾಗ ನಾ ಏನ್ ಐಟಮ್ಸ್ ಹಾಕೀನಿ ಇದು ಬಿಟ್ಟು ನೀವು ಹೊರತು ನೀವು ಬೇಕಾದ ಐಟಮ್ಗಳ್ನು ಹಾಕೋಬಹುದ್ರಿ. ತಿನ್ಸಿನ ಸಾಮಾನ ಯಾವ್ದಾರ ದಿನಸ ನಿಮ್ಗೆ ಬೇಕಂದ್ರ ಹಾಕೋಬಹುದ್ರಿ. ಬಟ್ ನಮಗ್ ಈ ಒಂದೆರಡ ಐಟಮ್ ನಾ ಗೋಡಂಬಿ ಮತ್ತೆ ಅಂಟು ಎರಡ ಹಾಕಿನ್ರಿ, ಮತ್ ಕೊಬ್ಬರಿ ಅಷ್ಟೇ ಟೇಸ್ಟಿಗೆ ಇರ್ಲಿ ಅಂತ ಹೇಳಿ. ಸೊ ನೀವೇನಾರ ಇದಕ್ಕೆ ಜಾಸ್ತಿ ಏನಾರ ಹಾಕೋಬೇಕು ಅನ್ನೋದಿದ್ರ ಹಾಕೋಬಹುದು. ಮತ್ತೆ ನೀವೇನಾರ ಇದಕ್ಕೆ ಜಾಸ್ತಿ ಏನಾರ ನಿಮ್ಗೆ ಟಿಪ್ಸ್ ಏನಾರ ಗೊತ್ತಿದ್ರಪ್ಪ ಅಂತಂದ್ರೆ ವಿಡಿಯೋ ನೋಡಿದ್ಮೇಲೆ ಸೊ ನೀವು ಕಮೆಂಟ್ ಸೆಕ್ಷನ್ದಾಗ ಬರ್ದು ಹಾಕ್ಬೋದ್ರಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ದಾಗ ಮಸ್ತ್ ಉಂಡಿ ಅಂತ ಹೇಳಿ ಕಮೆಂಟ್ ಹಾಕ್ರಿ. ಮತ್ ಬೆಟ್ಟಾಗುಣ್ರಿ.